ಸರ್ ನಮಸ್ಕಾರ. ನಮಸ್ಕಾರ ಸರ್. ದಯಾನಂದ ಸ್ವಾಮಿ ಅವರೇ, ನಿಮ್ಮ ಸಿಂಹಾಸನ ಚಿತ್ರಕ್ಕೆ ನಮ್ಮ ಮೂಡಲಧ್ವನಿ ಯೂಟ್ಯೂಬ್ ಚಾನಲಿಂದ ಶುಭಾರೈಕೆಗಳು. ಒಳ್ಳೆಯದಾಗಲಿ, ಬೇಗ ಆಗಲಿ. ಕನ್ನಡ ಚಿತ್ರರಂಗ ಹೊಸಬರಿಂದ ಚೇತರಿಕೆ ಆಗಬೇಕು, ಆ ಕನಸಿದೆ. ದೊಡ್ಡ ಸ್ಟಾರಿಂದ ಸಿನಿಮಾನ ಒಂದು ಕಾಲ ಇತ್ತು. ಹೊಸ ಹೀರೋಗಳು ಕೂಡ ಹೊಸ ಸಿನಿಮಾ, ಹೊಸ ನಿರ್ದೇಶಕರುಗಳ ಕಡೆಯಿಂದ ಸಿನಿಮಾ ಸಕ್ಸಸ್ ಆಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಕನ್ನಡ ಚಿತ್ರರಂಗದ ಒಂದು ಕುಸ್ತಿರುವಂಥ ಚಿತ್ರರಂಗ ಮತ್ತೆ ಚೇತರಿಕೆ ಆಗಬೇಕು ಅನ್ನೋ ನಮ್ಮ ಆಸೆ. ನಿಮ್ಮ ಸಿಂಹಾಸನ ಚಿತ್ರದ ಸಿದ್ಧತೆ ಹೇಗೆ ನಡೀತಾ ಇದೆ ಸರ್? ತುಂಬ ಚೆನ್ನಾಗಿ ನಡೀತಾ ಇದೆ. ನಾಳೆಯಿಂದ ಶೂಟಿಂಗ್ ಇದೆ. ನಾವು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬೆಂಗಳೂರು ನಾಳೆಯಿಂದ ಶೂಟಿಂಗು, ಅದಾದ ತಕ್ಷಣ ತಿರ್ಗಾ ಚನ್ನಪಟ್ಟಣ, ಮೈಸೂರು ಎಲ್ಲ ಶೂಟಿಂಗ್ ಪ್ಲ್ಯಾನಿಂಗ್ ಚೆನ್ನಾಗಿದೆ. ನಮ್ಮ ಟೀಮ್ ಎಲ್ಲ ಚೆನ್ನಾಗಿದೆ ಸರ್. ಆರ್ಟಿಸ್ಟ್ಗಳೆಲ್ಲ ಸೆಲೆಕ್ಷನ್ ಆಗಿದ್ದಾರೆ. ಈಗೇನು ಆರ್ಟಿಸ್ಟ್ ಇದ್ದಾರೆ ಅವ್ರದ್ದೆಲ್ಲ ಪೂರ್ತಿ ಶೂಟ್ ಮುಗಿದ್ಮೇಲೆ, ಒಂದು ಶೆಡ್ಯೂಲ್ ಮುಗಿದ್ಮೇಲೆ ನೆಕ್ಸ್ಟ್ ಆರ್ಟಿಸ್ಟ್ಗಳು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಜೆಟ್ ಸಿನಿಮಾ ಸರ್, ಒಂದೇ ಮತ್ತಲ್ಲಿ ಹೇಳ್ಬೇಕು ಅಂದ್ರೆ ತುಂಬ ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡ್ತಾರೆ. ಎಲ್ಲರಿಗೂ ಹೊಸಬ್ರಿಗೂ ಅವಕಾಶ ಕೊಟ್ಟಿದ್ದೀವಿ, ಹಳಬ್ರಿಗೂ ಅವಕಾಶ ಕೊಟ್ಟಿದ್ದೀವಿ. ಹಳಬ್ರು ಅಂದರೆ ನಾವು ಏನು ರನ್ನಿಂಗ್ ಇರೋರು ಅಂತ ಹೇಳ್ತಿಲ್ಲ. ಇಂಥ ಸಿನಿಮಾ ಮಾಡೋರು ಕೂಡ ಐಡೆಂಟಿಫೈ ಆಗದಲ್ಲೇ ಇರೋಂಥವ್ರಿಗೆಲ್ಲ ನಾವು ಚಾನ್ಸ್ ಕೊಟ್ಟಿದ್ದೀವಿ, ಅನುಭವಸ್ಥರು ಕೊಟ್ಟಿದ್ದೀವಿ ಸರ್. ರೀತಿ ಹೋಗ್ತಾ ಇದೆ. ಇನ್ನು ಸಾಂಗ್ ನಡೀತಾ ಇದೆ ಅರ್ಜುನ್ ಸ್ವರಾಗ್ ಅವ್ರದ್ದು. ಇನ್ನು ಫೈಟ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಮಾಡಬೇಕು ಏನು ಅಂತೆಲ್ಲ ನಡೀತಾ ಇದೆ ಸರ್. ಚೆನ್ನಾಗಿ. ಓಕೆ ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.